ಕೇಳಬೇಕು ಅಂತ ಇರೋದು. ಬೇರೆ ಕಡೆಯಿಂದ ಬಂದವ್ರಿಗೆ ಕನ್ನಡ ಗೊತ್ತಿರ್ಬೇಕಾ? ಅವ್ರ ಕೆಲಸ ಬಂದು ಮಾಡ್ಕೊಂಡು ಹೋಗ್ತಾರೆ. ಆದರೆ ಕನ್ನಡ ಅವ್ರಿಗೆ ಮಾತಾಡೋಕ್ಕೆ ಒಂದು ಮಾತು ಹೇಳ್ತೀನಿ. ನಮ್ಮ ಕಾಲದಲ್ಲೂ ಬರೋರು, ನಮ್ಮ ಕಾಲದಲ್ಲೂ ಇಲ್ಲಿ ಮಾರವಾಡಿಗಳಿದ್ರು, ನಮ್ಮ ಕಾಲದಲ್ಲೂ ಕಾಕಗಳಿದ್ರು, ಮಲಯಾಳಿಗಳಿದ್ರು, ಕನ್ನಡ ಕಲ್ತಿದ್ರು ಅವರೆಲ್ಲ. ಯಾಕೆಂದರೆ ಅವ್ರು ಬಂದು ಇಲ್ಲಿ ಬದುಕು ಕಟ್ಕೊಂಡ್ರು. ಬದುಕು ಕಟ್ಬೇಕಾದ್ರೆ ಬೇಕಾಗಿದ್ದ ಭಾಷೆ ಇವತ್ತಿಂದಲ್ಲ ಬೆಂಗಳೂರಿಗೆ ಬರ್ತಿರೋದು. 1800ಸಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಮತ ಪ್ರಚಾರಕ್ಕಾಗಿ, ಕ್ರಿಶ್ಚಿಯನ್ ಧರ್ಮವನ್ನು ಹರಡಲಿಕ್ಕಾಗಿ ಲಂಡನ್ನಿಂದ ಹಡಗು ಹತ್ತಿ ಅಲ್ಲಿಂದ ಮದ್ರಾಸಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದ. ಲಂಡನ್ನಲ್ಲಿ ಹಡಗು ಹತ್ತಿದಾಗ ಅವನು ಕನ್ನಡ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ. ಬೆಂಗಳೂರಿನಲ್ಲಿ ಅವನು ಇಳಿಯುವಾಗ ಇವತ್ತು ನಾನು ಎಷ್ಟು ಸುಲಭಲಿತವಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ, ಅವನು ಅಷ್ಟೇ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದ. ಯಾಕೆಂದರೆ ಅವನು ನಾನು ಈ ಬದುಕೋ ಭೂಮಿ ಇಲ್ಲಿ ಈ ಭಾಷೆ ನಾನು ಕಲಿಬೇಕು ಅಂತ ಅವನಿಗಿತ್ತು. ಅವನು BL ರೈಸ್ ಅವ್ರ ಅಪ್ಪ ರೈಸ್ ಮೆಮೋರಿಯಲ್ ಅವೆನ್ಯೂ ರೋಡಲ್ಲಿವಾ ಅವನ ಹೆಸರಲ್ಲೇ ರೈಸ್ ಮೆಮೋರಿಯಲ್ ಇರೋದು. ರೈಸ್ ಮೆಮೋರಿಯಲ್ ಚರ್ಚ್ ಇದೆಯಲ್ಲ, ಅವನೇ ನಾನು ಹೇಳ್ತಾ ಇರೋದು. ಅವ್ರು ಅಲ್ಲಿಂದ ಬಂದು ಆ ಪಾದ್ರಿ ಕನ್ನಡ ಕಲ್ತ್ಬಿಟ್ಟು ಬೆಂಗಳೂರು ಮೇಲೆ ಕಾಲಿಟ್ರವರು. ಇವತ್ತು ಇಲ್ಲಿ ಬಂದು 20 ವರ್ಷ ಆದರೂ ಕನ್ನಡ ಮಾಲೂಮ್ ನಹಿ ಅಂತಾರಲ್ಲ, ಅವ್ರಿಗೆ ಅದನ್ನು ಹೇಳ್ಬೇಕು ನೀವು ಈ ಕಥೆನ. ಅವ್ರು ಬೆಂಗಳೂರಿಗೆ ಬರೋಕ್ಕೆ ಮುಂಚೆನೇ ಕನ್ನಡ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ರು. ಅವ್ರಿಗೇನು ಅದರ್ದಿತ್ತು ಅಲ್ವಾ? ಬೇಕು ಒಂದು ಜೊತೆ ಇಲ್ಲಿ ಜನ ಇರ್ತೀನಿ. ನಾನು ನಾನು ಸೌದಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅರಬಿಕ್ ಪ್ಲೀಸ್ ಅನ್ನೋರು, ಎಲ್ಲಾದರೂ ಹೋದರೆ ಅರಬಿಕಲ್ಲಿ ಮಾತಾಡಮ್ಮ ಅನ್ನೋರು. ಬೇರೆ ವಿಧಿ ಇಲ್ಲದೆ ಅರಬಿಕ್ ಕಲಿತೆ ನಾನು. ನೀವು ಬರುತ್ತೆ ಸರ್? ಮತ್ತೆ ಇಲ್ಲದೆ ಕೆಲಸ ಮಾಡೋಕ್ಕೆ ಹೆಂಗಾಗುತ್ತೆ? ನನ್ನ ಜೊತೆ ಕೆಲವು ಪ್ಯಾಲೆಸ್ಟೀನಿಯನ್ನು, ಯಮನಿ, ಸೌದಿ, ಜೋರ್ಡಾನು ಇವ್ರುಗಳು ನನ್ನ ಜೊತೆ ಕೆಲಸ ಮಾಡ್ತಿದ್ದವರು. ಅವ್ರು ಅರಬಿಕ್ ಬಿಟ್ಟರೆ ಬೇರೆ ಏನು ಬರೋಲ್ಲ. ಕಾಲೇಜ್ ಓದಿರೋರಿಗೆ ಇಂಗ್ಲೀಷ್ ಬರುತ್ತೆ, ನಮ್ಗೆ ಗಾರೆ ಕೆಲಸದವ್ರಿಗೆ ಏನು ಬರುತ್ತೆ? ನಾನು ಸಿವಿಲ್ ಇಂಜಿನಿಯರ್ ತಾನೆ. ವೆಲ್ಡರ್ಗೆ, ಗಾರೆ ಕೆಲಸದವನಿಗೆ, ಮೇಸನ್ಗೆ, ಟೈಲ್ಸ್ ಕೆಲಸದವ್ನಿಗೆ ಏನು ಬರುತ್ತೆ? ಅವ್ನಿಗೆ ಅಷ್ಟೇ ಭಾಷೆ ಬರೋದು. ಸೊ ನಾನು ಕಲೀಲೇಬೇಕಾಯ್ತು. ಹರಕ್ಕೆ ಅರಬಿ ಕಲಿತು ಅವ್ರ ಜೊತೆ ಮಾತಾಡ್ಕೊಂಡು ಕಲಿತೆ. ಕೆಲಸ ಮಾಡಿದೆ ಇಷ್ಟು ವರ್ಷ ಅಲ್ವಾ? ಕಲಿಬೇಕು ನೋಡಿ. ಹೇಳ್ತೀನಿ ಕೇಳಿ.